ನಮ್ದಿರೋದು ಇಡೀ ದೇಶಕ್ಕೆ GST ಸಿಸ್ಟಮ್ ಅನ್ನ ದುಡ್ಡಿಲ್ಲ ಅಂತ ಬಡ್ಕತಿರ್ಲ ದುಡ್ಡು ಕೊಡಕ್ಕೆ ಮಾತಾಡಿ ಪ್ಲೀಸ್ ಮಾತಾಡಿ. ಅಲ್ಲ ನೀವು ಹೇಳುವ ವಿಚಾರ ಹೇಳಿದ್ದೀರಿ, ನಿನ್ನೆ ಮೊನ್ನೆ ಹೇಳಿದಿರ ಸಾಕು ಹೇಳ್ತಾರೆ. ಯಾರು ಇಂಟರ್ಫಿಯರ್ ಆಗ್ಬೇಡಿ ನೀವು ಮಾತಾಡುವಾಗ. ನೋಡಿ ನೀವು ಈ ರೀತಿ ಆದ್ರೆ ನಾಳೆ ನೀವು ಮಾತಾಡೋ ಕೂಡ ಪ್ರತಿಯೊಬ್ಬರು ಎದ್ದು ಮಾತಾಡಿದಾಗ ನಿಮ್ಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ಅವರು ಮಾತಾಡೋ ನೀವು ನೀವು ಮಾತ್ರ ಅವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಆಯ್ತು ಆಯ್ತು ಕೇಂದ್ರ ಸರ್ಕಾರದ ಕೂತ್ಕೊಳ್ಳಿ ಸ್ವಲ್ಪ ಮಾತಾಡಿ. ಇದು ರಾಜ್ಯ ಸರ್ಕಾರದ ಮಾತಾಡ್ಲಿ ನೋಡಿ, ಯಾವುದೇ ವಿಷಯ ಗೊತ್ತಿಲ್ಲ ಮಾತಾಡಬೇಡಿ. ಒಂದೇ ಒಂದು ಪ್ರಶ್ನೆ ಮಾತಾಡಿ. ಸಾಕಿಂದ ಹೇಳ್ತೀರಾ ನೀವು? ಅಲ್ಲ ರೀ ನಿಮ್ಮ ಅವ್ರೇನೋ ನಂಬರ್ ಮಾತಾಡ್ತೀರಿ. ನಾಲ್ಕು ಕೊಡ್ತಾ ಇದೀವಿ, ನಮಗೆ 65,000 ಕೊಡ್ತಾ ಇದ್ದಾರೆ. ಸಾಕಿಂದ ನಿಮ್ಮ ಯೋಗ್ಯತೆಗೆ ಶಿವಲಿಂಗ ಅವ್ರಿಗೆ ಮಾತಾಡಿ. ಯೋಗ್ಯತೆ ನೀನ್ ಮಾತಾಡುವ ಕೂತ್ಕೊಳ್ರಿ. ಆಯ್ತು ಅವ್ರು ಮಾತಾಡ್ಲಿ. ಶಿವಲಿಂಗ ಅವ್ರು ಮಾತಾಡ ಡಿಸ್ಟರ್ಬ್ ಮಾಡ್ತೀವಿ. ಶಿವಲಿಂಗ ಆಯ್ತು. ಸಂಗಮೇಶ್ ನಿಮ್ಮ ಸಲಹೆಗೆಲ್ಲ ಧನ್ಯವಾದಗಳು. ಸಂಘ ಒಮ್ಮೆ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ಇಷ್ಟ ಕಣ್ರಿ. ಒಂದು 5 ಜನ ರಾಜ್ಯ ಸರ್ಕಾರದ ಬಗ್ಗೆ ಅವ್ರು ಕೇಂದ್ರ ಸರ್ಕಾರ ಸುಳ್ಳಾದ್ರು ಹೇಳ್ರಿ. ಅವ್ರ ಇವ್ರಿಗೆ ಗೊತ್ತಿಲ್ವೇನ್ರಿ? ಸುಳ್ಳು ಹೇಳಿರ್ ಗೊತ್ತಾಗಲ್ಲ. ಸುಳ್ಳು ಈಗ ಹಣ ಕೊಡ್ರಿ ನಮ್ಗೆಲ್ಲ. ಈಗ ಅಲ್ಲಿಂದ ಕೊಡೋಣ. ಕೇಂದ್ರ ರಾಜು ಕಾಗೆ ಏನ್ ಮಾತಾಡಿದ್ರು? ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಆಗಿದೆಯಾ? 12 ವರ್ಷದಲ್ಲಿ ದೇಶ ಹಾಳು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಅವರು ಇದ್ದಿದ್ದಕ್ಕೆ ದೇಶ ಮಿನಿಸ್ಟರ್ ಅವರೇ, ಜೋಸ್ ಅವರೇ, ಯಾವ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಮಿನಿಸ್ಟರ್ ರಾಜೀವ್ ಗಾಂಧಿ ಅವ್ರ ಮೇಲೆ ಅವ್ರು ಮಾತಾಡಿ ಮುಗಿಸ್ಲಿ. ಶಿವಲಿಂಗ ಅವರು ಮಾತಾಡಿ. ಕಂಪ್ಯೂಟರ್ ಇಟ್ಕೊಂಡು ಓಡಿ ಮಿನಿಸ್ಟರ್ ಎಲ್ಲ ಮಾಡಿದ್ರು. ಮಿನಿಸ್ಟರ್ ಅವರೇ ಮಾತಾಡ್ತಿಲ್ಲ ಮಾನ್ಯ ಎಲ್ಲಾ ರಾಜ್ಯಗಳಿಗೆ ಸಭಾಧ್ಯಕ್ಷರೇ ರಾಜೀವ್ ಗಾಂಧಿ ಊಟ ಮಾಡಿ GST ಬಗ್ಗೆ ನಾವು ಮಾಡ್ತೀವಿ. ಶಿವಲಿಂಗೇಗೌಡ್ರೆ ಮಾತಾಡಿ ತಾವು ಕೇಂದ್ರ ಸರ್ಕಾರ ಬಡವರಿಗೆ 5 kg ಅಕ್ಕಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ 5 kg ಕೊಡ್ತಾ ಇದೆ. ಇದುವರೆಗೂ ಎಲ್ಲೂ ಮಾಡಿಲ್ಲ. 10 kg ನೋಡಿ, ನಾನ್ ಕೇಳ್ತಾ ಇಷ್ಟೇ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ನಮ್ಗೆ ಅನ್ಯಾಯ ಆಗ್ತಿದ್ದಾರೆ ಹೇಳ್ತಾ ಇದ್ದಾರೆ. ಫೈಟ್ ಮಾಡಿ ನಮ್ಮ ರಾಜ್ಯಕ್ಕೋಸ್ಕರ ಫೈಟ್ ಮಾಡಿ 4,20,000 ಕೋಟಿ ಫೈಟ್ ಮಾಡಿ ನಿಮಗೆ ನಮ್ಮ ಪಾಲಿಗೆ ನಾವೇನು
ಧರ್ಮ ಕೇಳ್ತಾ ಇಲ್ಲ. ನಾವು ಧರ್ಮ ಕೇಳ್ತಾ ಇಲ್ಲ. ನೋಡಿ, ಸುನೀಲ್ ಕುಮಾರ್ ಗಲಾಟೆ ಮಾಡಿ ಅಂತ ರೇ ಸುನೀಲ್ ಕುಮಾರ್ ನಿಮಗೆ ಸ್ವಲ್ಪ ನಾವು ಗೌರವ ಕೊಡ್ತೀವಿ. ನೀವು ಗಲಾಟೆ ಮಾಡಿ ಅಂತ ಹೇಳ್ತಿರೋದು ನೀನ್ ನಾನ್ ಮಾತಾಡೋದು ತಪ್ಪಿದ್ರೇಳಿ ತಮ್ಮ ಕಾಂಗ್ರೆಸ್ ಗರೀಬಿ ಹಠಾವ್ ಮಾಡಿದ ಕಾಂಗ್ರೆಸ್ 20 ಕಾರ್ಯ ಕೊಟ್ಟಿದ್ದು ಕಾಂಗ್ರೆಸ್ ಗಲಾಟೆ ಮಾಡಿ ನಾಯಕರು ನೀವು ಗಲಾಟೆ ಮಾಡಿದ್ರೆ ಯಾರಿಗೇನು ಕೇಳುದಿಲ್ಲ, ನೀವು ಏನ್ ಮಾತಾಡ ಯಾರಿಗೆ ಅರ್ಥ ಆಗುದಿಲ್ಲ, ಯಾರಿಗೆ ಮಾತಾಡ್ತೀರಿ ಯಾರಿಗೇನು ಅರ್ಥ ಆಗುದಿಲ್ಲ. ಅನುದಾನ ಕೊಡ್ತಾ ಇದ್ದೀವಿ. ಯಾರು ಮಾತಾಡುದಿಲ್ಲ, ಅನ್ಬಿಟ್ಟು ಈ ಬಾಳಿದಲ್ಲಿ ಏನಿಲ್ಲ ಅನುದಾನ ಕೊಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಅಲ್ಲಿ ಅವ್ರ ಮೆಂಬರು ಮಾತಾಡ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ. ಆಯ್ತು. ಕೊಬ್ಬರಿಗೆ ದುಡ್ಡು ಕೊಟ್ಟ ಕೊಬ್ಬರಿಗೆ ಎರಡು ಸತ್ಯಾಂಶ ನಿಜಾಂಶ ಕೂತ್ಕೊಳ್ಳಿ. ಅದು ಕೇಳಲಿಕ್ಕೆ ರೆಡಿ ಇಲ್ಲಲ್ಲ. ಇಲ್ಲಿ ಮಾತಾಡ್ತಾ ಇದಾರೆ, ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲಲ್ಲ. ಶಿವಲಿಂಗ ಮಂತ್ರಿ GST ಪಾಲನ್ನ ಕೊಟ್ಟಿಲ್ಲ, ದಯಮಾಡಿ ನೀವು ಬಕೆಟ್ ಹಿಡಿಬೇಡಿ, ಬಕೆಟ್ ಆಸ್ತಿಕ್ಕೆ ಬಕೆಟ್ ಹಿಡಿಬೇಡಿ. ಏನಾಗ ತಮಾಷೆ ಇದೆಲ್ಲ, ಕೂತ್ಕೊಳ್ಳಿ. ಬಕೆಟ್ ಹಿಡಿಬೇಡಿ, ಶಿವಲಿಂಗ ಬಕೆಟ್ ಹಿಡಿಬೇಡಿ. ನಾನೀಗ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಒಂದ್ ಸೆಕೆಂಡ್ ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ಯಾಕೆ ಗಲಾಟೆ ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿಮಗೆ ದುಡ್ಡು ಶಿವಲಿಂಗ ಗೌಡ್ರೆ, ನಾನು ಮಾತಾಡ್ತೀನಿ, ದುಡ್ಡು ಬರುತ್ತೆ. ಶಿವಲಿಂಗ ಅವ್ರೆ, ನಾನು ಬಹಳ ಸ್ಪಷ್ಟವಾಗಿ ನೋಡ್ತೇನೆ. ಆಯ್ತು ಸಂಗಮ, ಒಮ್ಮೆ ಕೂತ್ಕೊಳ್ಳಿ. ಈಗ ಬಂದದಷ್ಟೇ, ನಿನ್ನೆಯಿಂದ ನೋಡ್ಲಿಲ್ಲ. ಒಮ್ಮೆ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು ಕೂತ್ಕೊಳ್ಳಿ, ಒಮ್ಮೆ ಕೂತ್ಕೊಳ್ಳಿ. ಕೇಂದ್ರ ಸರ್ಕಾರ ಚಂಬು ನೋಡಿ ಕೇಂದ್ರಕ್ಕೆ ರಂಗನಾಥ್ ಅಲ್ಲ ಇವನ್ ಯಾರು ಬುದ್ಧಿ ಹೇಳಿದಲ್ಲಿ? ರಂಗನಾಥ್, ರಂಗನಾಥ್ ಅವ್ರೆ, ಒಂದ್ ಸೆಕೆಂಡ್. ರಂಗನಾಥ್ ಸುಮ್ಮನೆ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್. ಊಟ ಟೈಮ್ ಆಯ್ತು. ರಂಗನಾಥ್, ಶಿವಲಿಂಗ ಅವ್ರೆ, ಒಂದ್ ಸೆಕೆಂಡ್ ನೋಡಿ. ಬರ್ಲಿ. ಶಿವಲಿಂಗರು ಇವತ್ತು 69 ಚರ್ಚೆ ಮಾಡ್ಲಿಕ್ಕೆ ಎತ್ತಿದ್ದಾರೆ. ಅವ್ರು ಏನ್ ಮಾಡ್ಬೇಕು, ಹೇಗೆ ಮಾತಾಡ್ಬೇಕು, ಯಾವ್ದು ಒಂದು ಇವೆಂದು ನಿಮ್ಗೆ ಯಾವ್ರಿಗೆ ಅಧಿಕಾರ ಇಲ್ಲ. ನಾನು ಹೇಳ್ದು ಕೇಳಿ. ಅವಾಗ ಕಂದಕೂರು ಅವ್ರು ಏನೋ ಮಾತಾಡಿದ್ರೆ ನೀವು ಆತರ ಮಾತಾಡಲಿಲ್ಲ, ಹೇಳ್ದು ಕೇಳಿ. ಈಗ ಅವ್ರು ಮಾತಾಡಿದ್ರೆ ನೀವು ಅಧಿಕಾರ ಇಲ್ಲ ಅಂತ ಹೇಳ್ತೀರಿ. ಈ ಡಬಲ್ ಸ್ಟ್ಯಾಂಡರ್ಡ್ ನೀವು ಮಾತಾಡೋ ಕೇಳಿದ್ದಾರೆ. ನೀವೆಲ್ಲ ಮಾತಾಡೋ ನೀವು ಮಾತಾಡೋರೆಲ್ಲ ಕೇಳಿದ್ದಾರೆ. ಅದು ಬಿಲ್ ಅಲ್ಲಿ ನಿಮ್ಗೆ ಇನ್ನೂ ಕೂಡ ಅನುಭವ ಇಲ್ಲ. ಅದು ಬಿಲ್ ಅಲ್ಲಿ ಮಾತಾಡುವ ಸ್ಟೈಲೇ ಬೇರೆ, ಶಿಕ್ಷೆಯಲ್ಲಿ ಮಾತಾಡುವ ವಿಚಾರ ಬೇರೆ. ಕೂತ್ಕೊಳ್ಳಿ, ಹೇಳ್ದು ಕೇಳಿ. ಸುನೀಲ್ ಕುಮಾರ್ ಮಾತಾಡುವಾಗ ನಾನು ಹೇಳ್ದು ಕೇಳಿ. ಒಂದು ಸೆಕೆಂಡ್ ನಾ ಮಾತಾಡ್ ಕೇಳಿ. ನೋಡಿ, ನಾನು 10 ನಿಮಿಷ ನಾನು ನೋಡ್ತಾ ಇದ್ದೇನೆ. ಸುರೇಶ್ ಗೌಡ್ರೆ, ಒಂದ್ ಸೆಕೆಂಡ್. ಸುರೇಶ್ ಗೌಡ್ರೆ, ಒಂದು ಸೆಕೆಂಡ್ ನಾನು ಹೇಳ್ದು ಕೇಳಿ. ಒಂದ್ ಸೆಕೆಂಡ್. ನಾನು 10-15 ನಿಮಿಷ ನೋಡ್ತಾ ಇದ್ದೇನೆ. ಪ್ರತಿಯೊಂದು ಮಾತು ಕೂಡ ಆ ಕಡೆ ಇದ್ದು ಮಾತಾಡ್ದಲ್ಲ. ಮಾತಾಡಿ 69 ಹೇಗೆ ಮಾತಾಡಬೇಕು, ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು, ಬಿಲ್ಲಿನಲ್ಲಿ ಹೇಗೆ ಮಾತಾಡಬೇಕು, ಸಂತಾಪ ಸೂಚನೆ, ಅದಕ್ಕೆ ಬೇರೆ ಬೇರೆ ಒಂದು ವಿಧಾನ, ಒಂದು ಸಿಸ್ಟಮ್ ಇವತ್ತಿದೆ.
ಅದಕ್ಕೆ ನಾನು ಇವತ್ತೇನು ಈಗಾಗ ಮಾತಾಡಿದರು ಸುಳ್ಳು 10-20 ಅರ್ಧ ಗಂಟೆ ಮಾತಾಡಿದ್ರು. ಒಂದು 2-3 ಸಲ ವಿಶ್ವ ಸಂಬಂಧ ಒಂದು 2 ಅಭಿಪ್ರಾಯ ಹೇಳಿದ್ರು, ಮತ್ತು ಸುಮ್ಮನೆ ಕೂತ್ಕೊಂಡ್ರು. ಆಯ್ತು, ಒಂದು ಸೆಕೆಂಡ್ ಆಯ್ತು ಆಯ್ತು ವಿರೋಧ ಪಕ್ಷದವರು ಅವ್ರು ಮಾತಾಡಬೇಕು. ಒಂದ್ ಸೆಕೆಂಡ್ ಆಯ್ತು ಆಯ್ತು ಅದನ್ನ ನಾನು ಹೇಳ್ತೇನೆ ನೋಡಿ, ಪ್ರತಿಯೊಂದು ಕೂಡ ಚರ್ಚೆ ನಾನು ಹೇಳ್ತೇನೆ ಅರ್ಧ ಗಂಟೆಯಲ್ಲಿ ಚರ್ಚೆ ನೋಡಿ, ಅರ್ಧ ಗಂಟೆ 3/4 ಗಂಟೆ ಸುನಿಲ್ ಮಾತಾಡುವಾಗ ಆಯ್ತಪ್ಪ, ಎಷ್ಟಾದ್ರೂ ಇರ್ಲಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಮಾತಾಡುವಾಗ ಕೆಲವೊಮ್ಮೆ ಆ ಕಡೆ ಚರ್ಚೆ ಆಯ್ತು, ಅಲ್ಲಿ ಮುಗೀತು, ಇದು ಕೂಡ ಬಂತು, ಚರ್ಚೆ ಆಗಿ ನಿಲ್ಲಿಸಬೇಕು. ಪ್ರತಿಯೊಬ್ಬರ ಮಾತಿಗೆ ಕೂಡ ನಿಮಗೆ ಮಾತಾಡ್ಲಿಕ್ಕೆ ಆಗ್ತದೆ, ಮಾತಾಡ್ಬೋದು ಅಂತ ಹೇಳಿಕೊಂಡು ಅವ್ರು ಪ್ರತಿಯೊಂದು ಕೂಡ ನೀವು ಅಡ್ಡಿಪಡಿಸುವುದು ಬೇಡ. ನಾನು ಹೇಳ್ದು ಕೇಳಿ ಅಂತ, ನಾನು ಹೇಳ್ದು ಕೇಳಿಯಪ್ಪ, ಹೇಳ್ದು ಕೇಳಿ. ಯಾರಿಗೂ ನೋಡಿ, ಸಣ್ಣ ಮಕ್ಕಳಿಗೆ ಕೂಡ ಮಾತಾಡ್ಲಿಕ್ಕೆ ಗೊತ್ತುಂಟು, ಅದಕ್ಕೆ ಏನು ನಾವು ಕಲಿಸ್ಬೇಕಂತಿಲ್ಲ. ನಮ್ಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಗೊತ್ತುಂಟು. ಯಾರಾದ್ರು ಮಾತಾಡುವಾಗ ನಾವು ಸರಿಯಾಗಿ ಕೇಳ್ತೇವಲ್ಲ, ಅದು ನಿಜ ಪ್ರಭುತ್ವದ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾ ಇಲ್ಲ ಅಂತ ಹೇಳುದಿಲ್ಲ. ಆಯ್ತು, ಅವ್ರು ಪ್ರತಿಯೊಂದು ಅಕ್ಷರಕ್ಕೂ ಅಲ್ಲಿ ಮಾತಾಡಬೇಡಿ. ಅವ್ರು ಏನೋ ವಿಚಾರ ಹೇಳಿದ್ರೆ ನಮ್ಗೊಂದು ನಿಮಿಷ ಮಾತಾಡ್ಲಿಕ್ಕೆ ಒಬ್ಬ ಎದ್ದು ನಿಂತು ಹೇಳಿ, ಅಲ್ಲಿ ಮುಗೀತು. ಇದು ಅವ್ರು ಏನು ವಿಚಾರ ಹೇಳ್ತಾರೆ ಅದನ್ನು ಕೇಳಿ ಮತ್ತೆ ಬೇಕಾದ ಚರ್ಚೆ ಮಾಡಿ. ಇದು ಅವ್ರು 15 ನಿಮಿಷ ಅಲ್ಲಿಂದ ನೀವು ಕೂಡ ಹಾಗೆ ಇಲ್ಲಿ ನೋಡಿ, ನೀವು ಇಷ್ಟು ಬೊಬ್ಬೆ ಆ ಕಡೆಗೆ ಚರ್ಚೆ ಮಾಡಿದ್ರಲ್ಲಿ ಯಾರಿಗೆ ಏನು ಕೂಡ ಕೇಳಿಲ್ಲ. ನೀವು ಕೂಡ ಹಾಗೆ ಆಡಳಿತ ಪಕ್ಷದವ್ರು ನಿಂತಾಗ ಈಗ ಪರಿಸ್ಥಿತಿ ಏನಾಗಿದೆ, ನಿಮ್ಮನ್ನು ನೀವು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ, ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ, ನೀವೆದ್ದು ನಿಲ್ಲುದು, ಅವರನ್ನು ನೀವು ಕಂಟ್ರೋಲ್ ಮಾಡುದು. ನೀವು ಹೇಳಿದಾಗ ಅವರದ್ದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ, ಅವ್ರು ಏನು ಬೇಕಾದ ಹೇಳಿ, ನಿಮ್ಮ ಕಂಟ್ರೋಲ್ ನೀವು ಇರಿ, ನೀವು ಏನು ಬೇಕಾದ ಇರಲಿ, ನಿಮ್ಮ ಕಂಟ್ರೋಲಲ್ಲಿ ನೀವಲ್ಲಿ ಇರಿ. ಅವ್ರದ್ದೊಂದು ಅರ್ಧ ಗಂಟೆ ಒಂದು 16 ಮಾತಿದೆಯಾ, ಆ ಮಾತು ಬೇಗ ಮುಗಿಸ್ಲಿ. ಅದನ್ನಂತ ಯಾರು ಬೇಕೋ ಮಾತಾಡೋರು ಮಾತಾಡ್ಲಿ, ಚರ್ಚೆ ಮಾಡಿ. ಚರ್ಚೆ ಒಂದು ಉತ್ತಮ ರೀತಿಯಿಂದ ಹೋಗೋದು ವ್ಯವಸ್ಥೆ ಮಾಡಿ. ಏನು ಹೇಳ್ಬಾರ್ದು ಅಂತ ಹೇಳಿ ಶಿವಲಿಂಗೇಗೌಡರು ಮಾತಾಡಕ್ ನಮ್ದೇನ್ ತಕರಾರಿಲ್ಲ. ಮನೆ ಇವ್ರಿಗೆ ಯಾಕೆ ತಮ್ಮ ಹೆಸರು ಬಿಜೆಪಿ ಹೆಸರು ಹೇಳೋದಕ್ಕೆ ಕಾಳ ಅಂದ್ರೆ ಹೆಗಲು ಬಿಟ್ಟು ನೋಡ್ಕೊಳ್ಳೋರು ಅವರು. ಸಂಬಂಧಪಟ್ಟಿದ್ದು ವಿಷಯವನ್ನ ಅವರಿಗೆ ಶ್ರೇಯಸ್ ಪಾಟೀಲ್ ಮಾತಾಡಬಹುದು. ಪಾರ್ಲಿಮೆಂಟ್ ಸ್ಟೇಟ್ ಮತ್ತು ಸೆಂಟ್ರಲ್ ಜಂಟಿ ಅಲ್ವಾ, ಅದು ಜಂಟಿ ಅಲ್ವಾ, ಬೇರೆ ಬೇರೆ ಅದು ಮಾತಾಡಬಾರ್ದು. ಯಾಕೆ ನೀವೀಗ ಅವರು ಸುಳ್ಳು ಹೇಳುದಾದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ಸತ್ಯ ಹೇಳುದಾದ್ರೆ ನಿಮ್ಗೆ ಕೇಳಿದ್ರೆ ಏನಾಗ್ತದೆ? ಅಸತ್ಯದ ಪ್ರಶ್ನೆ. ಮತ್ತೆ ಜಿಎಸ್ಟಿ ಬಗ್ಗೆ ಮಾತಾಡಬಾರ್ದಾ? ಅಲ್ಲ, ಜಿಎಸ್ಟಿ ಬಗ್ಗೆ ಮಾತಾಡಬಾರ್ದಾ? ಮತ್ತೇನು ಜಿಎಸ್ಟಿ ಜಿಎಸ್ಟಿ ಬಗ್ಗೆ ಹೇಳ್ತಾರೆ, ಮಾತಾಡಬಾರ್ದು ಅಂತ ಹೇಳಿದ್ರೆ ಮಾತಾಡಿ. ನೀವು ಯಾಕೆ ಮಾತಾಡ್ತಾ ಕೂತ್ಕೊಳ್ಳಿ. ನೋಡಿ, ಏನಾಗಿದೆ, 4 ಲಕ್ಷದ ಕೋಟಿ ಕೊಡ್ತಾ ಇದ್ದೀವಿ. ಆಯ್ತು ಸುರೇಶ್ ಕೂತ್ಕೊಳ್ಳಿ, ಮೀಟಿಂಗ್ ಅಲ್ಲಿ ಅವ್ರು ಮಾತಾಡ್ಲಿ. ಮಾತಾಡಿ ಸುರೇಶ್, ನಿಮಗೆ ಸ್ಪೀಕರ್ ಅವರು ಕೊಟ್ಟ ಕೂತ್ಕೊಳ್ಳಿ. ಅಲ್ಲ, ಉದರ ಕುಮಾರರಾಗಿದ್ದಾರೆ. ಆಯ್ತು, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಯಾತಕ್ಕೆ ಈ ಸಬ್ಜೆಕ್ಟ್ ತೆಗೆದಿದ್ದೀನಿ ಅಂದ್ರೆ, ನಮಗೆ ಕೇಂದ್ರ ಸರ್ಕಾರ ಅಂತಲೇ ಅಲ್ಲ, ಕೇಂದ್ರ ರಾಜ್ಯ ಅನ್ನೋ ಪ್ರಶ್ನೆ ಬೇಡ ಇಲ್ಲಿ. ಈಗ ನಮಗೆ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸು ಕೆಲವು ವ್ಯತ್ಯಾಸಗಳಿಂದ ತಪ್ಪಿ ಹೋಗಿದೆ. ತಪ್ಪಿರೋದ್ರಿಂದ ನಾವು ಅಲ್ಲಿ ಎಲ್ಲಿ ತಪ್ಪಿದೆ ಅಲ್ಲಿ ಹುಡುಕೋದ್ ಬಿಟ್ಟು ಇಲ್ಲಿ ನಮಗೆ ಕೆಲಸ ಇಲ್ಲ, ನಮ್ಗೇನು ನಮ್ಗೂ ಅದೇ MLAಗಳು ನಾವು ಇದಾಗಿದೆ. ಶಿವಲಿಂಗ ಅವ್ರೆ, ಈಗ ಊಟಕ್ಕೆ ಬಿಟ್ಟು ಮಧ್ಯಾಹ್ನ ಮತ್ತೆ ಊಟ ಸ್ಟಾರ್ಟ್ ಮಾಡ್ತೀರಾ? ಆಯ್ತು ಸರ್, ಆಯ್ತು. ಈಗ ಸದನವನ್ನು 3 ಗಂಟೆಗೆ ಮುಂದೂಡಲಾಗಿದೆ. ಎಲ್ಲರೂ ಗಟ್ಟಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಸಮಾಧಾನ ಬಳಿ ಕೂತ್ಕೊಳ್ಳಿ.